ಗಣಪತಿ ಓತ ಹೊರ ಕುಣಸುನು ಅಂತೇಳಿ ಮಾತಾಡ್ತಾಳ ಅವ್ರ ಆಯಿ ಮತ್ತ ಈಕದು ಕೂಣಾಕೈತ ಈಕಿಗೆ ನಾಚಿಕೂನು ಇಲ್ಲ ಒಬ್ರು ಇಲ್ಲ ಎಲ್ಲ ಬಿಟ್ಟಾಳ ಒಂದ್ 4 ಮಂದಿ ಹೆಣ್ಮಕ್ಳು ಕೂತಾರ ಮಾಡಿ ಈಗ ಅರ್ಧ ಮಂದಿನ 4 ಮಂದಿನ ಮನುಷ್ಯಾಳ ಅವ್ರ ಎಟ್ ಕೇಳ್ತಾರ ಪಾಪ ಈಕೇನು ಏನು ಎಲ್ಲಾ ಬಿಟ್ಟಾಳ ಅಂತೇಳಿ ಮಣ್ಕೊಂಡ್ರು ಅವ್ರು ಇರ್ಲಿ ಅವ್ರು ಮಣ್ಕೊಂಡವ್ರು ಇರ್ಲಿ ಅದಕ್ಕ ದೊಡ್ಡವ್ರ ಆದದ ನನ್ನ ಕೂಣ ಹಿಡಿತಾರ ಲಕ್ಷ್ಮಣ್ಣ ಆದ್ರೆ ನೀ ದೊಡ್ಡವ ಆಗ್ಯದೆ ಅಂತ ಹೇಳಿ ನಿನ್ನ ಏನು ನೋಡಿ ಕೂಣ ಹಿಡಿತಾರು ಅಂತ ಹೇಳಾಕೈತಿ ನಿಮ್ಮ ಅಪ್ಪ ಏನು ನೋಡಿ ಕೂಣ ಹಿಡಿತಾನ ಅಂದ್ರ ನಮ್ಮ ಅಜ್ಜ ಹೇಳ್ತಾನ ಏನಪ್ಪ ನಮ್ಮ ಅಮ್ಮಗ ಇವತ್ತು ದೊಡ್ಡವಾಗ್ಯಾನು ಇವ್ದು ಮದುವೆ ಮಾಡೋಣ ಅಂತ ಹೇಳಿ ಯಾವಾಗ ವಿಚಾರ ಮಾಡ್ತಾನು ಗಟ್ಟಿ ಮೇಲೆ ಕೂತ್ ಯಾವಾಗ ನನಗ ಮೀಸಿ ದಾಡಿ ಚಿಗ್ಯಾಕ ಹತ್ತಾವ್ ನೋಡು ವಿದ್ಯಾ ಮೀಸಿ ಜಾಡಿ ಯಾಕಂದ್ರ ನೋಡು 18 ವಯಸ್ಸು ನಿನಗ ಆತಂದ್ರ ನನ್ನ ಮೊಮ್ಮಗಳು ಇವತ್ತು ಹರ್ಯಕ ಬಂದಾಳು ಈಕೆದ ಮದುವೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಾರ ಹಂಗ ನನಗೆ 21 ವಯಸ್ಸು ಆತಂದ್ರ ಮಾರಿ ಮ್ಯಾಲ ಮೀಸಿ ಚಿಗ್ಯಾಕತ್ತು ಅಂದ್ರ ಅವಾಗ ನಮ್ಮ ಅಜ್ಜ ಹೇಳ್ತಾನ ಗಾಟಿ ಕುತ್ಕೊಂಡ ತಮ್ಮ ನಮ್ಮ ಹುಡುಗನು ದೊಡ್ಡವ ಆಗ್ಯಾನು ಏನು ನಿವಳಂಗ ನಡಿ ಮಸೀಬನಾಳಕ್ ಹೋಗುನು ಹೆಣ್ಣು ತರುನು ಅಂತ ಹೇಳ್ತಾನ ಅವಾಗ ನಮ್ಮ ಅಜ್ಜ ಅವಾಗ ಮತ್ತ ಅಲ್ಲೇ ಹೋಗ್ಬೇಕಲ್ಲ ತಮ್ಮ ಮೀಸೆ ದಾಡಿ ಬಂದು ಅಂದ್ರ ಮತ್ತ ಅಲ್ಲೇ ನೋಡೋದೈತಿ ಆಕೆ ದೊಡ್ಡಕ್ಕೆ ಯಾಕೆ ಕೂತಾಳ ಮತ್ ಮೈತ್ ಆಕಿನ ತರಬೇಕಲ್ಲ ಹೌದು ಏನ್ ಗಡಿಗೆ ಹೊಡ್ಕೊಂಡ್ ಅಲ್ಲೇ ಕೊಂಡೋಗಿದಾಳ ಬಿಟ್ರಿ ಇವ್ರು ಅದಕ್ಕ ನಾನು ಏನು ನೋಡಿ ಕೂಣ ಹಿಡ್ತಾರಂದ್ರ ಮೀಸೆ ದಾಡಿ ಬರಾಕತ್ತು ಅಂದ್ರ 20 ವಯಸ್ಸು ನನಗೆ 21 ವಯಸ್ಸು ನನಗ ಅದು ಅಂದ್ರ ಹುಡುಗ ದೊಡ್ಡವಾಗ್ಯಾನ ಅಂತೇಳಿ ಕೂಣ ಹಿಡ್ದಾರ ನೋಡು ವಿದ್ಯಾ ನಿನಗತ್ತೆ ಏನ್ ಗಡಿಗೆ ಹೊಡೆದಲ್ಲ ಅದೇನು ಸೂರ್ಯಲ್ಲ ಮತ್ತೇನು ಹೇಳ್ತಾಳ ಏನು ಹುಚ್ಚದಾಳು ಯಪ್ಪ ಏನ್ ಕೇಳ್ತಾಳು ಎಲ್ಲಾ ಬಿಟ್ಟ ನಿಂತಾಳ ಅದಕ್ಕ ಮುಂದಿನ ಬಾಳ ಕೇಳ್ಯಾಳ ಏನೇನ್ ಕೇಳ್ತಾಳು ಏನಂತ ಕೇಳ್ತಾಳ ಸರ್ವ ಸಂಪತ್ತು ಮಾಡೋ ದೇವರಿಗೆ ಕರ್ಮೇನ ಕಾರಣ ಉತ್ಪನ್ನ ಆತು ಕೇಳ್ಯಾಳ ಸರ್ವ ಸಂಪತ್ತ ಮಾಡೋ ದೇವರಿಗೆ ಪಾಪ ಹೆಂಗಾಗತ್ತ ಶಾಪ ನಿನ್ನ ಕೇಳ್ತೀನ ಹಾಕಿ ಮುಗಲಾನ ಸರ್ವ ಸಂಪತ್ತ ಮಾಡುವಂತ ನನ್ನ ದೇವರ ಸುಳ್ಳೇರ ತೊಟ್ಟ ದೇವರ ತ್ರಿಪುರ ಸಂವರ ಮಾಡಿ ಬೇಟ ಭಕ್ತಿ ಪಾಲನ ಮಾಡುವಂತ ಸತ್ವ ಪರವ ನನ್ನ ಲೋಕನಾಥ ಮಾಡು ಕೃತ ರೀತಿ ಸೋಣ ತಾರಕಾಸುರ ದೈತನಂತೆ ಗಜಾಸುರ ತೊಟ್ಟ ದೇವರ ಹೊರವಂದೇನ ಯುದ್ಧ ನಡಿತ ಗಜಾಸುರನ ಜೋಡ 71 ಆತನ ಚಂಡ ಕಡದ ಮಣಿಗೆ ತಂದ ಕಡದ ಪಾರ್ವತಿನ ಕೋಪಲಿಂದ ಗಣಪತಿ ಶಂಕರ ಹೊಡೆದ ಗಣಪತಿ ರೋಣ ಪಾರ್ವತಿ ಬಂದ ದುಃಖ ಮಾಡಿದ ಮಾತ ಸೋಣ ತನ್ನ ಸತ್ವ ಇಂದ್ರಕ ಮಾಡಲಿಲ್ಲ ಗಣಪತಿ ಮರಣ ಒಪ್ಪನ ತನ್ನ ಸತ್ವ ಇಂದ್ರಕ ಮಾಡಲಿಲ್ಲ ಗಣಪತಿ ಮರಣ ಒಪ್ಪನ ದೇವಲೋಕದಾಗ ಹುಟ್ಟಿ ಮರತೆ ಲೋಕದಾಗ ಕೇಟಿ ಮೊದಲ ಕೊಟ್ಟ ಕಳಿಸನ ನಿನಗ ಬಾಳೆಯ
ನೀನು ಹೆಣ್ಣಿನ ಬೆನ್ನ ಸಂಬಗ ಇದದ ಮುಖದ ನಾಮ ಕೇಳ್ತಿ ಎಷ್ಟ ಹೈರಾಣ ಈಶಾನ್ಯ ಮುಖ ಗರ ಮುಖ ತತ್ವ ಪುರುಷ ಮುಖ ವಾಮದೇವ ಮುಖ ಸತ್ಯ ಪಂಚವರ್ಣ ಆ ಪಂಚವರ್ಣದಿಂದ ಮುಂಗ ಲೋಕವತ್ಪನ್ನ ಏನಂತ ಕೇಳ್ತಾಳ ವಿದ್ಯಾ ಏನಂತ ಕೇಳ್ತಾಳ ಬಾಳ ಚಂದ ಕೇಳ್ತಾಳ ಯಾಕಂದ್ರೆ ನಿನ್ನ ಪರಮಾತ್ಮನ 5 ಮುಖದ ಹೆಸರು ಏನೇನದಾವು ಅಂತ ಹೇಳಾಕೈತ್ಯಾಳ ಹೌದು 5 ಮುಖದ ಹೆಸರು ನನ್ನ ಪರಮಾತ್ಮನು ನೀ ಕೇಳ್ತಿ ಅಂದ ಬಳಕ ಈಶಾನ್ಯ ಮುಖ ಹೌದು ಅಗುರು ಮುಖ ತತ್ವ ಪುರುಷ ಮುಖ ಸದೋಜಾತ ಮುಖ ವಾಮದೇವ ಮುಖ ಹಿಂಗ 5 ಮುಖ ಅದಾವ ವಿದ್ಯಾಶ್ರೀ ಹೌದು ಯಾವ್ಯಾವ ಈಶಾನ್ಯ ಮುಖ ಅಗರು ಮುಖ ತತ್ವ ಪುರುಷ ಮುಖ ವಾಮದೇವ ಮುಖ ಸದೋಜಾತ ಮುಖ ಹಿಂಗ ಪಂಚವರ್ಣನವಂತವ್ ನನ್ನ ಪರಮಾತ್ಮನ ಪಂಚಮುಖದ ಹೆಸರು ಅದಾವು ಇವನು ಬರ್ಕೋ ಯಾಕಂದ್ರ ಇವನು ಬರ್ಕೊಂಡ್ ಹಿಂದಾಗಡೆ ಏನೈತ್ಲ ಯಾರ ಕೇಳಿದ್ರೆ ಹೇಳಕ್ಕೆ ಹೌದಲ್ಲೋ ಆದ್ರ ಪಂಚವರ್ಣ ಹಿಂಗದಾವು ನಮ್ಮ ಪರಮಾತ್ಮನ ಮುಖದ ಹೆಸರ ಇನ್ನು ಮುಂದೆ ನಿಮ್ಮ ಆದಿನಾರಾಯಣಗ ಆಧಾರ ಏನಿತ್ತು ಅಂತ ಕೇಳಾಕೈತಿ ಆಲದಲ್ಲಿ ಆಧಾರ ಐತಿ ಅಂತ ಹೇಳಾಕೈತಿ ನಡಿಲಿ ಆದಿನಾರಾಯಣಗ ಆಧಾರ ಏನು ಇದ್ದಿದ್ದಿಲ್ಲ ಏನು ಇದ್ದಿಲ್ಲ ಏನು ಇದ್ದಿದ್ದಿಲ್ಲ ತಂದೆ ತಾನೇ ಎದ್ದು ನಿರ್ಬಲಿಲ್ಲ ಶಂಭು ಬಿಂಬ ಜಗಕ್ಕೆಲ್ಲ ತುಂಬಿ ತುಳ್ಕನಲ್ಲ ತುಂಬಿ ತುಳ್ಕನಲ್ಲ ಅವನಾಟ ಯಾರಿಗೆ ತಿಳಿದಿಲ್ಲ ಎಂದ ಬಂದ ಬಿದ್ದೇನ ಗಂಟ ಗೊಲ್ಲ ಹೇಳಿ ಹೋಗುದಿಲ್ಲ ಹೊಂಟ ಗೊಲ್ಲ ಹೇಳಿ ಹೋಗುದಿಲ್ಲ ಹೊಂಟ ಗೊಲ್ಲ ಹೇಳಿ ಹೋಗುದಿಲ್ಲ ಹೊಂಟ ಹಿಂದ ಬಂದ ಬಿದ್ದರ ಗಂಟ ಗೋಳಿ ಹೇಳಿ ಹೋಗುಲ್ಲ ಹೊಂಟ ಸಭಾದಾಗ ಜವಾಬು ಕೊಟ್ಟ ಮುರಿತಿನ ಗುಣ ಇದ್ರ ಕರ್ಕೊಂಡು ಬಂದ ಕುಂಡ್ರ ಕಣ್ಣಿನ ಒತ್ತದನ ಪರೋಪಕಾರ ಮಾಡುವಂತ ನನ್ನ ದೇವಸುಳಿನ ರೂಪ ತೊಟ್ಟ ಮಾಡಿಬೇಕ ಭಕ್ತಿ ಪಾಲನ ಮಾಡುವಂತ ಸತ್ವ ಪಾಲನ ನಮ್ಮ ಲೋಕನಾಥ ಮಾಡುತ್ತ ರೀತಿಯವಳೇನ ಅದಕ್ಕ ಇನ್ನೊಂದು ಮಾತು ಏನಂತ ಕೇಳಕತ್ತೇಳು ಏನ್ ಕೇಳ್ತಾಳ್ತಮ್ಮ ಯಾಕಂದ್ರ ರಾಮನ ಕಿತ್ರ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ಹೌದು ಯಾ ಸೀತಾ ಮೈಸೂರಿನ ಸೀತಾ ಹೌದು ಹುಲಿ ಈ ಸೀತಾ ಈ ಕನ್ನಡ ರಾಮನ ಕಿತ್ರ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ಏ ಅಂತ ದೊಡ್ಡಕ್ಕಿದ್ದಕ್ಕಿ ಮತ್ತ ರಾವಣೇಶ್ವರನ ಬೆನ್ನ ಹತ್ತಿ ಯಾಕೆ ಹೋಗಿ ಅಳಿಕಿ ಆಟ ದೊಡ್ಡಕ್ಕಿದ್ದಕ್ಕಿ ಹೌದು ಹೋಗಬಾರ್ದಾಗಿತ್ತಲ್ಲ ಯಾಕಂದ್ರ ಜಗದಾಗ ಹೆಚ್ಚಿನೇಕಿ ಮತ್ತ ರಾಮನ ಕಿತ್ರ ದೊಡ್ಡಕ್ಕಿ ಅಂತ ತ್ರಿಕಾಲ ಜ್ಞಾನಿ ಕಿತ್ರ ನೀ ದೊಡ್ಡಕ್ಕಿದಿ ಅಂದ ಬಳಕ ಆ ರಾವಣೇಶ್ವರ ಕರೆದ ಪೆಟ್ನ ಬೆನ್ನ ಹತ್ತಿ ಎದರ ಸಂಬಂಧ ಹಾದಿ ನಾಯಿಗತ್ಲಿ ದೊಡ್ಡಕ್ಕಿದ್ದಾಕಿ ನೀ ಎಂತ ನಾಯಿ ಇದು ಮಶೀಬ್ನ ಆದರ ಎಂತ ನಾಯಿ ಹೋ ಮಾಸ್ತರ್ ಇದು ನಾಯಿ ಎಂತದ ಗೊತ್ತೈತೇನ ಇದು ನಾಯಿ ಬೇರೆ ಯಾಕಂದ್ರ ಮಾತುಗೊಮ್ಮೆ ನನಗೆ ಹೇಳ್ಯಾಳಕ್ ಏನತ್ತ ಇದ
ಕಣದವನ ಏನ್ ಮಾಡ್ತಿತ್ತ ಏನ್ ಮಾಡ್ತಿತ್ತು ಇದ ಮಂದಿನ ನೋಡಿ ಬಗಳ್ತಿತ್ತ ಹೇಳ್ತಾರ. ಹೌದು ಇದು ಮಶಿಬನಾಳ ನಾಯಿ ಏನ್ ಮಾಡ್ತೈತಿ ಏನ್ ಮಾಡ್ತೈತಿ? ಸ್ವತಃ ಮನ್ಯಾಗಿಂದ ನೋಡಿ ಬಗಳ್ತೈತ. ಹಾ ಹಾ ನಾವು ಮಂದಿನ ನೋಡಿ ಬಗಳ್ತೀವತ್ತ, ಹೌದು. ಇದು ಮಶಿಬನಾಳ ನಾಯಿ ಮನ್ಯಾಗಿಂದ ನೋಡಿ ಬಳಗತ್ತಳತ್ತ. ಮನ್ಯಾಗ ತುಡುಗ್ರು ನೋಡಿ ಮನ್ಯಾಗಿನವ್ರು ನೋಡಿ ಬಗಳ್ತಿತ್ತ. ಹಾ ಹಾ ನೀವೊಂದು ನಾಯಿ ಆಗೈತೆ ಅಂದ್ರ ಮತ್ತ ಬ್ಯಾರೆದವ್ರೆಲ್ಲ ನಾಯಿ ಆಗಂಗಿಲ್ಲ ವಿದ್ಯಾ. ಹೌದು ಹಂಗೇನ್ ಮಾಡಕ್ ಹೋಗಬೇಡ. ಹಾ 4,12,000 ವರ್ಷ ಸೀತಾ ದೊಡ್ಡಕ್ಕಿದಾಳ ಅಂದ ಬಳಕ ಹಾ. ನಿನಗೊಂದು ಕಾಮನಿ ಆಗೈತಿ. ಹಂಗ ಕಾಮನಿ ಒಳಗ ಬಾಳ ಕಾಮನಿ ಆಗ್ಯಾವು. ಈಕಿಗೆ ಬಿಳಿ ಕಾಮನಿ ಆಗೈತಿ ವಿದ್ಯಾಗ. ಹೌದು ಬಿಳಿ ಕಾಮನಿ ಆಗೈತಿ. ಅದಕ್ಕ 4,12,000 ವರ್ಷ ಈಕಿಗೆ ದ್ವಾಡದಾಗೈತಿ. ಹೌದು. ಆದ್ರೆ ನನ್ನ ಭಗವಂತ ಎಷ್ಟು ದೊಡ್ಡವನ ಅನ್ನುವಂಥದ್ದು ಈಕಿಗೆ ಗೊತ್ತಿಲ್ಲ ಆಗೈತಿ. ಗೊತ್ತಿಲ್ಲ ಏನು 4,12,000 ವರ್ಷ ದ್ವಾಡದಾಕೈತು. ಹಾ. ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಶಾನ ನನ್ನ ಭಗವಂತ. ಅಗ್ಲಾಂಡ್ ಕೋಡಿ ದ್ವಾರವಾಕತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಶಾನು ಏನ್ ಅಖಿಲಾಂಡ ಕೋಟಿ ದ್ವಾಡದಾಕೈತು. ಹೌದು. ನಿನ್ನ 4,12,000 ದ್ವಾಡದಾಕೈತು ಬಂದು ಹೇಳು ವಿದ್ಯಾ ನನಗೆ. ಇನ್ನೊಮ್ಮಿಗೆ ಯಾವ ದ್ವಾಡದಾಕೈತಿ? ಹೇಳ್ತಾಳ ಬಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಶಾನ ಕೋಟಿ ದ್ವಾಡದೈತಿ. ಹಾ ನಿನ್ನ ಸುಮ್ಮ 4,12,000 ಅಲ್ಲಿ ನಿನ್ನ ತೆಕ್ಕ ಇಟ್ಕೋ, ಅದನ್ನ ಹೊರಗೆ ಬಿಡಬೇಡ. ಇಲ್ಲಿ ಹಜಾರದಾಗ ಬಂದೈತಿ ನಿಂದ ಇದನ್ನ ತಾಂದ ಅಲ್ಲಿ ಏನೈತಿ ನೋಡು, ಹಾ. ಬ್ಯಾರೆ ಕಡೆ ನಡೆಸೋದನ್ನ ಯಾವಾರ ಹೌದು ಇಲ್ಲಿ ಮಾಡಕ್ ಹೋಗಬೇಡ. ಹಾ. ಆದ್ರೆ ಇನ್ನೊಂದು ಮಾತು ಏನ್ ಕೇಳ್ತಾಳು, ಏನ್ ಕೇಳ್ತಾಳ ಏ ಬಾಳ ಚಂದ ಕೇಳ್ಯಾಳ ಮಾಸ್ತರ್. ಹಂಗ ಎಲ್ಲಿ ಹೋಗ್ಯಾಳು? ಎಲ್ಲಿ ಎಲ್ಲಿ ಹೋಗ್ಯಾಳ ಅಂದ್ರೆ ಈಗ ಸದಾ ಆ ಆಕಳ ದಿನ ಬಿಡವಾಳ, ಹೋರಿ ಕಚ್ಚನು ಇನ್ನ ಬಿಡವಾಳ. ಹೌದ್ ಹೌದ್ ಅಕ್ಕಿ ತಲ್ಯಾಗ ಕೂತೈತಿ. ಯಾಕಂದ್ರೆ ಇನ್ನ ಹೊತ್ತು ಇರುತ್ತಾನ ಎದ್ರಿದಂಗ ಇರದಂಗ ಹಾ. ವಿದ್ಯಾಗ ಹೋರಿ ನೆನಪಾಗಕೈತಿ. ಮತ್ ಹೋರಿ ತೆಕ್ಕ ಹೋಗ್ಯಾಳ. ಯಾಕಂದ್ರ ಹಾ. ಈಗ 1,000 ರೂಪಾಯಿ ಕೊಡ್ತಾನ ಖರೆ. ಹೌದು ಇದೇನು ಮಶೀಬನಾಳ ಆಕಳ ಐತ್ಲ, ಹಾ. ಇದ ಹೋರಿ ತೆಕ್ಕ ವಾದತ್ ತಗೊಂಡಿದನ ಆಕಳ. ಫಾದ್ರತ್ ಇದನ್ನ ಮೇಷದವ್. ಹಾ ಹಾ ಈ ಮಶೀಬನಾಳ ಆಕಳ ಮೇಷದವ್ ಹೋರಿ ತೆಕ್ಕ ತಗೊಂಡ್ ವಾದತ್ತ ಹಾ. ಹೋಗಿ